ನಮಸ್ತೆ. ಹೊಸ ಪುಸ್ತಕ ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರ್ದಿರೋದು ಪದಚಿನ್ನ ಅವರು. ಬನ್ನಿ, ಇವತ್ತಿಂದ ಹೊಸ ಚಾಪ್ಟರ್ನ ಓದ್ತಾ ಇದ್ದೀವಿ. ಚಾಪ್ಟರ್ ಹೆಸರೇನು ಗೊತ್ತಾ? ವಿಳಾಸ ಯಾವುದು, ಯಾವುದು ಅಡ್ರೆಸ್ ಅಂತ. ಯಾರ ಅಡ್ರೆಸ್ಸು, ಹೇಗೆ ಹುಡ್ಕೋದು ನೋಡೋಣ. ಓಕೆ, ಒಬ್ಬ ಪುಟ್ಟ ಹುಡುಗ ಅವ್ರ ಅಜ್ಜನ ಕಾಲನ್ನ ಹೊತ್ಕೊಂಡು, ಅಂದರೆ ತಾತ ಕಾಲನ್ನ ಹೊತ್ಕೊಂಡು ಕೂತಿದ್ನಂತೆ. ಆ ಹುಡುಗಂಗೆ ಯಾವಾಗಲೂ ದಿನ ಅವ್ರ ತಾತ ಒಂದು ಕತೆ ಹೇಳ್ತಾ ಇದ್ರಂತೆ. ಒಂದು ಕತೆ ಮಾತ್ರ ಆ ಹುಡುಗನ ಮನಸ್ಸಲ್ಲಿ ತುಂಬ ಸ್ಟ್ರಾಂಗಾಗಿ ಉಳ್ಕೊಂಡ್ಬಿಟ್ಟಿತ್ತಂತೆ. ಅದು ಆ ಟೈಮಲ್ಲಿ ಒಂಥರ ಕನ್ಫ್ಯೂಷನ್ಸ್ ಆಯ್ತಂತೆ, ತುಂಬ ಕ್ವೆಶನ್ಸ್ ಬಂತಂತೆ. ಆ ಕ್ವೆಶನ್ನು ಕನ್ಫ್ಯೂಷನ್ಸ್ ಎಲ್ಲ ಬಂದರೂ ಕೂಡ ಅವಾಗ ಒಂದು ಪುಟ್ಟ ಹುಡುಗ ಆಗಿದ್ದ ಕಾರಣ ಅದನ್ನ ಅಷ್ಟು ಕೆದಕಕ್ಕೆ ಹೋಗದೆ ಹಾಗೆ ಬಿಟ್ಬಿಟ್ಟಿದ್ನಂತೆ. ಬೆಳೀತಾ ಬೆಳೀತಾ ಅವನು ಬೆಳೆದು ದೊಡ್ಡವನಾದ್ಮೇಲೂ ಕೂಡ ಅವನಿಗೆ ಯಾವುದೋ ಒಂದು ಪರಿಸ್ಥಿತಿಲಿ, ಯಾವುದೋ ಒಂದು ಟೈಮಲ್ಲಿ ಅದೇ ಕತೆ ತಾತ ಹೇಳಿರೋದು ನೆನಪಾಗ್ತಾನೆ ಇತ್ತಂತೆ. ಅದೊಂಥರ ಅವನಿಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತಂತೆ. ಇದಕ್ಕೆ ನಾನು ಉತ್ತರ ಹುಡುಕ್ಬೇಕು ಅಂತ ಹೇಳಿ. ಹಾಗಿದ್ರೆ ಆ ಕತೆ ಯಾವುದು ಅಂತ ಅಂದಾಗ ಇದರಲ್ಲಿ ನಾವು ಒಂದು ಕಲ್ತ್ಕೊಳ್ಳೋಣ. ಚೈಲ್ಡ್ಹುಡ್ ಅಂತ ನಾವೇನು ಹೇಳ್ತೀವಿ, ಇವತ್ತು ನಮ್ಮ 80% to 90% ಆಫ್ ಥಾಟ್ಸ್ ಏನಿದೆ ಅದೆಲ್ಲವೂ ನಮ್ಮ ಚೈಲ್ಡ್ಹುಡ್. ಓಕೆ, ಸುಮ್ಮನೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ನಾವು ಮಾತಾಡ್ತಿರೋ ಭಾಷೆ, ನಾವು ಕೇಳಿರೋ ಪದಗಳು, ನಮ್ಮ ಕೆಲವೊಂದು ಭಾವನೆಗಳು, ಇವೆಲ್ಲವೂ ಕೂಡ ಚೈಲ್ಡ್ಹುಡ್, ಅಂದರೆ ನಮ್ಮ ಚೈಲ್ಡ್ಹುಡ್ಡಿಂದಾನೇ ನಮಗೆ ಬಂದಿರುವಂಥದ್ದು. ಅದಕ್ಕೆ ಚೈಲ್ಡ್ಹುಡ್ ಟ್ರಾಮಾ, ನೆಗೆಟಿವ್ ಆಗಿದ್ರೆ ಅದು ಟ್ರಾಮಾ ಆಗುತ್ತೆ ಅಂತ ಹೇಳೋದು. ಚೈಲ್ಡ್ಹುಡ್ಡಿಂದ ನಮ್ಮ ತಲೆಗೆ ಏನನ್ನ ಜಾಸ್ತಿ ತುಂಬಿರ್ತಾರೆ, ನಮ್ಮ ಭವಿಷ್ಯ, ನಮ್ಮ ಜೀವನ ಅದೇ ಥರ ಇರುತ್ತೆ. 80 to 90%. ಬದಲು ಮಾಡ್ಕೋಬೇಕು ಅಂದರೆ ಅಫ್ಕೋರ್ಸ್ ಜ್ಞಾನದ ಮೂಲಕ ಲೈಫ್ನ ಯೂಟರ್ನ್ ಮಾಡ್ಕೋಬೇಕು, ಅಥವಾ ನಮ್ಮ ಒಂದು ಡೈರೆಕ್ಷನ್, ರಾಂಗ್ ಡೈರೆಕ್ಷನ್ನ ರೈಟ್ ಡೈರೆಕ್ಷನ್ಗೆ ಹೋಗೋಕ್ಕೆ ನಾಲೆಜ್ ಬೇಕು ಅಷ್ಟೆ. ನಾಲೆಜಿಂದ ಡೈರೆಕ್ಷನ್ ಚೇಂಜ್ ಮಾಡ್ಬೋದು. ಓಕೆ, ಅಂದರೆ ಇವಾಗ ಯಾವುದೋ ಒಂದು ದಿಕ್ಕಲ್ಲಿ ಹೋಗ್ತಾ ಇದೆ ಹಡಗು, ಓಕೆ, ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಈಗ ಆ ಹಡಗು ಸರಿಯಾದ ದಿಕ್ಕಿಗೆ ಹೋಗೋಕ್ಕೆ ಏನು ಮಾಡಬೇಕು? ಸೊ ಆ ಜ್ಞಾನ ಇರಬೇಕು. ಇನ್ನೊಂದು ದಿಕ್ಕು ಯಾವುದಾದ್ರು ಹುಡುಕ್ಬೇಕಪ್ಪ, ಇಲ್ಲೇನೋ ಅಪಾಯ ಆಗ್ತಾ ಇದೆ, ಬೇರೆ ದಿಕ್ಕಿಗೆ ಹೋಗೋ ಥರ ನಾನು ಏನು ಮಾಡ್ಬೋದು ಹಡಗನ್ನ ಅಂತ ಯೋಚನೆ ಮಾಡುವಂತಹ ಶಕ್ತಿ. ಆ್ಯಂಡ್ ಯೋಚನೆ ಮಾಡಿದಾಗ ಐಡಿಯಾ ಬರಬೇಕಲ್ಲ, ಆ ಐಡಿಯಾ ಬರೋದೇ ನಾಲೆಜಿಂದ. ಆ ನಾಲೆಜ್ನ ಪಡ್ಕೋಬೇಕು. ಹಾಗೇನೆ ಈ ಹುಡುಗ ಚಿಕ್ಕದ್ರಿಂದ ಚೈಲ್ಡ್ಹುಡ್ಡಲ್ಲಿ ನೋಡಿ ಆ ಕತೆ ಹೇಗೆ ಕುತ್ಕೊಂಡ್ಬಿಟ್ಟಿರುತ್ತೆ. ನಿಜಕ್ಕೂ ಇವಾಗ ಅನ್ಸುತ್ತೆ, ಎಷ್ಟೊಂದು ನಮ್ಮಮ್ಮ ನಮ್ಮಪ್ಪ ಇಬ್ಬರು ನನಗೆ ಮಲ್ಕೋಬೇಕಾದ್ರೆ ನನಗೂ ನಮ್ಮಣ್ಣಂಗೂ ನಮ್ಮಪ್ಪ ನಮ್ಮಮ್ಮ ಕತೆ ಹೇಳ್ತಾ ಇದ್ರು. ಎವ್ರಿ ಡೇ ಫಿಕ್ಸ್ ಕತೆ, ಆಯಿತಾ? ಸೊ ಆ ಕತೆಗಳನ್ನು ಕೇಳಿ 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 ಇವತ್ತು ಹೇಗಾಗಿದೆ ಅಂದರೆ, ಇವತ್ತಿಗೂ ಕೂಡ ಆ ಕತೆ ನಾನು ನನ್ನ ಮಗನಿಗೆ ಹೇಳ್ತೀನಿ ಅಂದರೆ ಅಷ್ಟು ಸ್ಟ್ರಾಂಗಾಗಿ ನಮ್ಮ ತಲೆಯಲ್ಲಿ ಉಳ್ಕೊಂಡಿದೆ. ಇವಾಗಲೂ ಏನಾದರೂ ನಮ್ಮ ಅಪ್ಪ ಅಮ್ಮ ನನ್ನ ಮಗನಿಗೆ, ನಮ್ಮ ಅಣ್ಣನ ಮಗನಿಗೆಲ್ಲ ಕತೆ ಹೇಳಬೇಕಾದ್ರೆ ನಮಗೂ ಅದೇ ಸ್ಟೋರಿ, ನಮ್ಮ ಮಕ್ಕಳಿಗೂ ಅದೇ ಸ್ಟೋರಿ ಅಂತ ನಾವು ರೇಗಿಸ್ತಾ ಇರ್ತೀವಿ. ಅಂದರೆ ಆ ಎಷ್ಟೋ ಕತೆಗಳು ಸ್ಟ್ರಾಂಗಾಗಿ ಉಳ್ಕೊಂಡಿದೆ. ಕೆಲವೊಂದು ಕತೆಗಳಂತೂ ನನಗೆ ಸಾಕಷ್ಟು ಸಲ ನನ್ನ ಲೈಫಲ್ಲಿ ಅದು ಹೆಲ್ಪ್ ಆಗಿದೆ ಕೂಡ. ಸೊ ಇದನ್ನ ಓದಬೇಕಾದ್ರೆ ನಂಗೆ ನೆನಪಾಯಿತು ನೋಡಿ, ಇದೇ ಥರ ನಾವು ಚಿಕ್ಕದಿಂದ ಕೇಳಿರೋ ಕತೆಗಳು ರಿಪೀಟ್ ಆಗಿ ಎಷ್ಟೊಂದು ನಮಗೆ ಕೆಲವೊಂದು ಕ್ವೆಶನ್ಸ್, ಕೆಲವೊಂದು ಗೊಂದಲಗಳು ಹೇಗೇಗೋ ಕುತ್ಕೊಂಡ್ಬಿಟ್ಟಿರುತ್ತೆ. ಇವಾಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ, ಬಟ್ ಅವಾಗ ಅದಂಗೆ ಆಗ್ಬಿಡುತ್ತೆ, ಕೋತಿ ಹಂಗೇನು ಮಾಡೋಕ್ಕಾಗುತ್ತೆ ಅಂತ ಏನೇನೋ ಪ್ರಶ್ನೆಗಳಿರುತ್ತೆ ಅಲ್ವಾ? ಸೊ ಹಾಗೆ ಈ ಹುಡುಗಂಗೂ ಕೂಡ ಆ ಪ್ರಶ್ನೆಗಳು ಇತ್ತು. ಆ ಕತೆ ಯಾವುದು ಅಂದರೆ, ಒಬ್ಬ ರಾಜನ ಕತೆ. ಬಲಿಷ್ಠವಾದ ರಾಜ, ಜಗತ್ತನ್ನೇ ಆಳಬೇಕು ಅಂತ ಅಂದ್ಕೊಂಡಂತಹ ರಾಜ. ಅವನ ಹೆಸರೇ ಅಲೆಕ್ಸಾಂಡರ್ ದಿ ಗ್ರೇಟ್. ನಮಗೆಲ್ಲ ಗೊತ್ತಿದೆ. ಓಕೆ, ಜಗತ್ತನ್ನ ಗೆಲ್ಲಲು ಹೊರಟ ವೀರ ಅಲೆಕ್ಸಾಂಡರ್ನ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಅಲೆಕ್ಸಾಂಡರ್ 13ನೇ ವಯಸ್ಸಿಗೆ ಏನು ಮಾಡಿದ್ರು ಗೊತ್ತಾ? ಯಾರೂ ಮಾಡದೇ ಇರುವಂತಹ, ಯಾರೂ ಕಲ್ಪಿಸ್ಕೊಳ್ಳೋಕೆ ಆಗದೇ ಇರುವಂತಹ ಕೆಲಸ ಒಂದನ್ನು ಮಾಡಿದ್ರು. ಅದೇನಂದರೆ, ಅಂದರೆ ಎಲ್ಲ ಕೆಲಸಗಳನ್ನ ತಂದೆ, ಅಂದರೆ ಆ ಕೆಲಸದಿಂದ ಅವರ ತಂದೆಯ ಒಂದು ಹೆಗಳಿಕೆಗೆ ಪಾತ್ರ ಆದರು. ಏನದು ಅಂದರೆ, ಒಂದು ಕುದುರೆ ಇತ್ತಂತೆ. ಆ ಕುದುರೆ ಅದಕ್ಕೆ ತುಂಬ ಸಡನ್ ಆಗಿ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿಬಿಡ್ತಂತೆ. ಅವರ ತಂದೆ ಹತ್ರ ಇರುವಂತಹ ಕುದುರೆ ಅದನ್ನು ಯಾರಿಗೂ ಕೂಡ ಹಿಡಿದು ನಿಲ್ಸಕ್ಕಾಗ್ತಿರ್ಲಿಲ್ವಂತೆ. 13ನೇ ವಯಸ್ಸಿಗೆ ಅಲೆಕ್ಸಾಂಡರ್ ಅದನ್ನ ಹತ್ತಿ ಹಿಡಿದು ಕಟ್ಟ ಹಾಕಿದ್ರಂತೆ. ಅದನ್ನ ನೋಡಿದಂತ ಅವರ ತಂದೆ ಅವರ ಛಲವನ್ನ ನೋಡಿ, ಇವನು ಎಷ್ಟು ಛಲಗಾರ ಇದ್ದಾನೆ ಅಂತ ಅವ್ರ ತಂದೆಗೆ ಅನ್ನಿಸ್ತಂತೆ. ಆಗ ಅವ್ರ ತಂದೆ ಹೇಳಿದ್ರಂತೆ, ಈ ಘಟನೆ ಬಳಿಕ, ಇದಾದ ಮೇಲೆ ನಿನ್ನ ಶೌರ್ಯ ಸಾಹಸನ ನೋಡ್ಬಿಟ್ಟು ನಾನೇ ಬೆರಗಾಗಿದ್ದೀನಿ. ನಿನಗೆ ಈ ಒಂದು ಸಾಮ್ರಾಜ್ಯ ಸಾಕಾಗಲ್ಲ. ನೋಡಿ, ಅಲೆಕ್ಸಾಂಡರ್ ಯಾಕೆ ಇಡೀ ಪ್ರಪಂಚನ ಗೆಲ್ಲಬೇಕು, ನಾನು ಇಡೀ ಪ್ರಪಂಚದಲ್ಲಿ ನಾನೊಬ್ಬನೇ ಸಾಮ್ರಾಟ ಇರಬೇಕು ಅಂತ ಅಲೆಕ್ಸಾಂಡರ್ ಯಾಕೆ ಅನ್ನಿಸ್ತು ಅಂದರೆ, ದ ರೀಸನ್ ಅವರಪ್ಪ ಹೇಳಿದ್ದು, ನಿನಗೆ ಒಂದೇ ಸಾಮ್ರಾಜ್ಯ ಸಾಕಾಗೋದಿಲ್ಲ, ಅಷ್ಟು ಶಕ್ತಿ ಇದೆ ನಿನ್ನ ಹತ್ರ ಅಂತ. ತಂದೆ ಹೇಳಿದ್ದೇನು, ನಿನಗೆ ಒಂದೇ ಸಾಕಾಗಲ್ಲ ಅಂದರೆ ಅಷ್ಟೊಂದು ಶಕ್ತಿ ಇದೆ ನಿನ್ನ ಹತ್ರ ಅನ್ನೋ ದೃಷ್ಟಿಯಲ್ಲಿ ಅವ್ರು ಹೇಳಿರೋದು.
ಬಟ್ ಇವ್ರು ಅದನ್ನ ಹೇಗೆ ತಗೊಂಡ್ಬಿಟ್ರು, ಇದು ಅವ್ರ ಮನಸ್ಸಲ್ಲಿ, ಅಲೆಕ್ಸಾಂಡರ್ ಮನಸ್ಸಲ್ಲಿ ಅಚ್ಚಾಗಿ ಉಳಿದ್ಬಿಟ್ಟು, ಹಾ ನನಗೆ ಒಂದೇ ಅಲ್ಲ ಇಡೀ ಪೃಥ್ವಿನೇ ನಾನು ಆಳ್ಬೇಕು, ಇಡೀ ಪೃಥ್ವಿಗೆ ನಾನು ಸಾಮ್ರಾಟ ಆಗಬೇಕು ಅನ್ನೋ ಈಗೋ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅವರು ಅವತ್ತಿಂದ ನಾನು ಇಡೀ ಸಾಮ್ರಾಟದಲ್ಲಿ ನಾನೊಬ್ಬನೇ ರಾಜ ಇರಬೇಕು ಅಂತ ಹೊರಟರು. ಇಲ್ಲಿ ನೋಡಿ, ತಂದೆ ಅರ್ಥ ಮಾಡಿಸ್ಬೋದಿತ್ತು, ಒಂದು ಸಾಮ್ರಾಜ್ಯ ನಿಂಗೆ ಸಾಕಾಗಲ್ಲ, ಅಷ್ಟು ಶಕ್ತಿ ಇದೆ ನಿನ್ನ ಹತ್ರ, ತುಂಬಾ ಸಾಮ್ರಾಜ್ಯಗಳಿಗೆ ನಿನ್ನ ಅವಶ್ಯಕತೆ ಇದೆ, ನಿನ್ನ ಸೇವೆ ಅಗತ್ಯ ಇದೆ ಅಂತ ತಲೆಗೆ ತುಂಬಿದಿದ್ರೆ ಅಲೆಕ್ಸಾಂಡರ್ ಹಾಗೆ ಬೆಳೀತಾ ಇದ್ರು. ತಂದೆಗೆ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ಅವ್ರು ಹೇಳಿದ್ದಾರೆ, ಇವ್ರಿಗೂ ಹೇಗೆ ತಗೋಬೇಕು ಅಂತ ಗೊತ್ತಾಗದೆ, ಓ ನನ್ನ ಹತ್ರ ಅಷ್ಟು ಛಲ ಇದೆ, ನಾನು ಎಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಈ ಜಗತ್ತಲ್ಲಿ ಅಂತ ಯೋಚನೆ ಮಾಡಿದೆ, ಜಗತ್ತಲ್ಲಿ ನಾನೊಬ್ಬನೇ ಸಾಮ್ರಾಟ ಇರಬೇಕು ಅಂತ ಆಸೆ ಹೋಗಿ ದುರಾಸೆ ಆಯಿತು. ಅದು ಪ್ರಾಬ್ಲಮ್, ಆಸೆ ಪ್ರಾಬ್ಲಮ್ ಅಲ್ಲ, ದುರಾಸೆ ಪ್ರಾಬ್ಲಮ್. ಸೊ ಅಲೆಕ್ಸಾಂಡರ್ಗೆ ದುರಾಸೆ ಬಂತು. ಈ ಕಥೆನ ಯಾರು ಹೇಳ್ತಾ ಇರೋದು, ತಾತ ಆ ಮಗುಗೆ ಹೇಳಿರೋದು. ಆ ಪುಟ್ಟ ಮಗುಲಿ ಬಂದಂತ ಪ್ರಶ್ನೆಗಳೆಲ್ಲ ಈಗ ನಾವು ಕಥೆಯಲ್ಲಿ ನೋಡ್ತಾ ಹೋಗ್ತಾ ಇರೋದು. ಓಕೆ, ಅದು ನಾನೇ ಆಗ್ಬೇಕು ಅನ್ನೋ ಆಸೆ, ಹಠ, ಛಲ ಎಲ್ಲವೂ ಹುಟ್ಟು. ಕಾಲ ಸರಿದಂತೆ ಆ ಕನಸು ಇನ್ನಷ್ಟು ಗಟ್ಟಿ ಆಗ್ತಾ ಹೋಯ್ತು. ಮುಂದೆ ಅರಿಸ್ಟಾಟಲ್ ಎಂಬ ಗುರುವಿನ ಶಿಷ್ಯನೂ ಆಗ್ತಾರೆ ಅಲೆಕ್ಸಾಂಡರ್. ಅರಿಸ್ಟಾಟಲ್ ಅವರ ಶಿಷ್ಯ ಅಲೆಕ್ಸಾಂಡರ್. 19ನೇ ವಯಸ್ಸಿನಲ್ಲಿದ್ದಾಗ ಅವ್ರ ತಂದೆ ತೀರ್ ಹೋಗ್ತಾರೆ. ಅಂದ್ರೆ 19 ಇಯರ್ಸ್ಗೆ, ಅವನಿಗೆ 19 ಇಯರ್ಸ್ ಇದ್ದಾಗ ಅಲೆಕ್ಸಾಂಡರ್ಗೆ. ಆಗ ಇವನೇ ರಾಜ ಆಗ್ಬೇಕಿತ್ತು, ಯಾಕಂದ್ರೆ 18 ಇಯರ್ಸ್ ಕ್ರಾಸ್ ಆಗಿದೆ. ಸೊ ನಂತರ 22ನೇ ವಯಸ್ಸಿಗೆ ಮೊದಲ ಬಾರಿಗೆ ಯುದ್ಧ ಮಾಡಿ ಗೆದ್ದುಬಿಡ್ತಾನೆ. ಇವೆಲ್ಲ ಅವನೊಳಗೆ ಇನ್ನಷ್ಟು ಹಂಬಲ ಹುಟ್ಟಿಸುತ್ತೆ. ಓಹೋ, ನಾನು 22ನೇ ವಯಸ್ಸಿಗೆ ಗೆದ್ದುಬಿಟ್ಟೆ ಅನ್ನೋ ಈಗೋ ಬಂದ್ಬಿಡುತ್ತೆ. ನನಗೂ ಒಂದು ಟೈಮಲ್ಲಿ ಬಂದಿತ್ತು, ಓ ಇಷ್ಟು ಚಿಕ್ಕ ವಯಸ್ಸಿಗೆ ನಾನೇನೋ ದೊಡ್ಡ ಅಚೀವ್ ಮಾಡಿಬಿಟ್ಟೆ ಅಂತ. ಅವ್ನು ಮತ್ತೆ ಅದನ್ನು ಇಳಿಸ್ದ, ಆಯಿತಾ. ಸೊ ಈಗಲ್ಲ 21 ಇಯರ್ಸ್ಗೆ ನಾನು ಎಂಟ್ರಿ ಆಗಿದ್ದು ಈ ಸ್ಪಿರಿಚುವಲ್ ಅಥವಾ ಈ ಜರ್ನಿ ಅಂತ. ಆಗ ನನಗೆ ನನ್ನ ಗುರುಗಳು ಎಲ್ಲ ನನಗೆ ಹೊಗಳಿ ಅಥವಾ ಎಷ್ಟು ಚೆನ್ನಾಗಿ ಮತ್ತು ಆ ವಿದ್ಯೆಗಳು ನನಗೆ ಸ್ಟ್ರಾಂಗ್ ಆಯಿತು. ಹೀಲಿಂಗು ಸ್ಪೆಷಲಿ ನಮ್ಮ ಮನೇಲಿ ಲೈಕ್ ಎಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ, ಆಮೇಲೆ ಎಲ್ಲಿ ನೋವಿದೆ, ಆ ನೋವಿಗೆ ಕಾರಣ ಏನು ಅಂತ ಜಸ್ಟ್ ಸ್ಕ್ಯಾನ್ ಮಾಡ್ತಾ ಹೇಳೋ ಅಷ್ಟು ನನಗೆ ಕೆಪಾಸಿಟಿ ಡೆವಲಪ್ ಆಯಿತು 22 ಇಯರ್ಸ್ಗೆ. ಅದು ನೋಡಿ ಗೊತ್ತಿಲ್ಲದೆ ಹೆಂಗೆ ಈಗೋ ಆಗಿ ಕನ್ವರ್ಟ್ ಆಗುತ್ತೆ, ನಾ ಈಗೋ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಓ ನನಗೇನೋ ಒಂದು ಡಿಫ್ರೆಂಟ್ ಶಕ್ತಿ ಇದೆ ಅಂಥೇಳಿ, ಅದು ಆಮೇಲೆ ಬೇರೆ ಬೇರೆ ಥರ ಎಫೆಕ್ಟ್ಗಳಾಗಿ ನನಗೆ ರಿಯಲೈಸ್ ಆಗಿ, ಓಹೋ ಇದು ನಂದಲ್ಲ, ಭಗವಂತ ಕೊಟ್ಟಿರೋದು, ಇದಕ್ಕೆ ಹಿಂಗೆಲ್ಲ ಈಗೋ ಬರಬಾರ್ದು ಅಂತ ಅರ್ಥ ಆಯಿತು. ಹಾಗೆ ಅಲೆಕ್ಸಾಂಡರ್ಗೆ ಆ ಟೈಮಲ್ಲಿ ಅರ್ಥ ಆಗಿರಲಿಲ್ಲ, ಚಿಕ್ಕ ಏಜಲ್ಲೇ ಎಲ್ಲ ಸಿಕ್ಬಿಡ್ತಲ್ಲ, ಸೊ ಗೊತ್ತಾಗಿಲ್ಲ. ಓಕೆ, ನನಗೆ ನನ್ನೇ ನೋಡ್ಕೊಂಡಂಗಾಯ್ತು. ಸೊ ಅವರು 22ನೇ ವಯಸ್ಸಿಗೆ ಯುದ್ಧ ಮಾಡಿ ಗೆದ್ದುಬಿಟ್ಟು ಅವ್ರಿಗೆ ಇನ್ನಷ್ಟು ಈಗೋ ಹಂಬಲ ಸ್ಟಾರ್ಟ್ ಆಯಿತು. ನಿರಂತರವಾಗಿ ಯುದ್ಧ ಮಾಡಬೇಕು ಅಂದ್ಬಿಟ್ಟು ನಿರಂತರವಾಗಿ ಯುದ್ಧ ಮಾಡಕ್ಕೆ ಶುರು ಮಾಡ್ದ. ಎಲ್ಲ ಯುದ್ಧಗಳಲ್ಲೂ ಗೆಲ್ಲಕ್ಕೆ ಸ್ಟಾರ್ಟ್ ಆಗೋದ. ಹೀಗೆ ಯುದ್ಧ ಮಾಡ್ತಾ ಜಗತ್ತನ್ನು ಗೆಲ್ಲಬೇಕು ಅನ್ನೋ ಹಠದಿಂದ ಭಾರತಕ್ಕೆ ಬಂದ ಅಲೆಕ್ಸಾಂಡರ್. ಭಾರತಕ್ಕೂ ಬಂದ್ಬಿಟ್ಟ, ಈ ದೇಶನೂ ನಾನು ಆಕ್ಯುಪೈ ಮಾಡ್ಕೋಬೇಕು ಅಂತ. ಆದ್ರೆ ಅವನಲ್ಲಿ ಆಗ ಜಗತ್ತಿನ ವಿಸ್ತಾರದ ಬಗ್ಗೆ ಸ್ಪಷ್ಟ ಮಾಹಿತಿ ಇರಲಿಲ್ಲ ಅಥವಾ ಸರಿಯಾದ ನಕ್ಷೆ ಇರಲಿಲ್ಲ. ಭಾರತಕ್ಕೆ ಬಂದಾಗ ಅವನಿಗೆ ಒಬ್ಬ ಸನ್ಯಾಸಿಯ ಪರಿಚಯ ಆಯಿತು. ಅಲೆಕ್ಸಾಂಡರ್ನ ಮನಸ್ಸಲ್ಲಿ ತಾನೊಬ್ಬ ದೊಡ್ಡ ರಾಜ ಆದ ಕಾರಣ ಎಲ್ಲರಿಗೂ ನನ್ನ ಬಗ್ಗೆ ತಿಳಿದಿರಬೇಕು ಅಂತ ಅವನು ಅನ್ಕೊಂಡಿದ್ದ. ನಾನು ದೊಡ್ಡ ರಾಜ, ಸೊ ನನ್ನ ಬಗ್ಗೆ ಎಲ್ರಿಗೂ ಗೊತ್ತು ಅಂತ ಅವನು ಅನ್ಕೊಂಡಿದ್ದ. ನನಗೆ ಸ್ವಲ್ಪ ಒಂಚೂರು ಫೇಮಸ್ ಆಗ್ಬಿಟ್ರೆ ನಮ್ಗೆಲ್ಲ ಗೊತ್ತು ಅನ್ಕೊಂಡು ಓಡಾಡ್ತೀವಲ್ಲ, ಅದು ದೊಡ್ಡ ನೆಮ್ಮದಿ ಹಾಳು ಮಾಡುವಂಥದ್ದು. ಸೊ ಅದು ಇವನ್ಗಿತ್ತು, ಓಕೆ ನನಗೆಲ್ಲ ಕಂಡುಹಿಡಿತಾರೆ ಅಂತ. ಆದ್ರೆ ಆ ಸನ್ಯಾಸಿಗೆ ಗೊತ್ತೇ ಇಲ್ಲ. ಓಕೆ, ಇದನ್ನು ಕೇಳಿದ ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಯಿತು. ನಾನು ಯಾರಂತ ಗೊತ್ತಿಲ್ವಾ ಅಂತ. ಸನ್ಯಾಸಿ, ಇಲ್ಲ ನಂಗೆ ಗೊತ್ತಿಲ್ಲ, ಯಾರು ನೀನು? ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನು. ಅವಾಗ ಸನ್ಯಾಸಿ, ಓ ಗ್ರೇಟ್, ಯಾವುದರಲ್ಲಿ ನೀನು ಗ್ರೇಟ್ ಅಂತ ಕೇಳಿದ್ರು. ನಾನು ಇಡೀ ಜಗತ್ತನ್ನು ಗೆದ್ದವನು, ಹೀಗಾಗಿ ನಾನು ಗ್ರೇಟ್. ನಿಜವಾಗೂ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳ್ದ. ಅವಾಗ ಅವರಿಬ್ಬರ ನಡುವೆ ಒಂದು ಮಾತುಕತೆ ಶುರುವಾಯಿತು. ನಂತರ ಬೇರೆದೇ ದಾರಿಗೆ ಸಾಕ್ತು. ಅಲೆಕ್ಸಾಂಡರ್ನ ಒಂದು ಜೀವನದ ನಿಜವಾದ ಟರ್ನಿಂಗ್ ಪಾಯಿಂಟ್ ಅದಾಗಿತ್ತು. ಓಕೆ, ನಮ್ಮ ಭಾರತದ ಸನ್ಯಾಸಿಯಿಂದ ಆಯಿತು. ಅದಕ್ಕೆ ಆಧ್ಯಾತ್ಮದಿಂದ ಆಯಿತು. ಸನ್ಯಾಸಿ ಅನ್ನೋದಕ್ಕಿಂತ ಆಧ್ಯಾತ್ಮದ ಪ್ರಶ್ನೆಗಳು, ಆಧ್ಯಾತ್ಮದ ಉತ್ತರಗಳು, ಆಧ್ಯಾತ್ಮದ ದೃಷ್ಟಿಕೋನ ನಮ್ಮ ಇಡೀ ಜೀವನದ ದೃಷ್ಟಿಕೋನನೇ ಬದಲು ಮಾಡುತ್ತೆ ಅಂತ ಹೇಳೋದು. ಸೊ ಹೀಗೆ ಅವರಿಬ್ಬರ ನಡುವೆ ಶುರುವಾದ ಮಾತುಕತೆ ಇಡೀ ಜಗತ್ತನ್ನು ಗೆದ್ದಿರುವೆ ಅನ್ನೋ ಒಂದು ಬೀಗ್ತಿದ್ದ ಅಲೆಕ್ಸಾಂಡರ್ಗೆ ಸನ್ಯಾಸಿ ಒಂದು ಪ್ರಶ್ನೆ ಕೇಳ್ತಾರೆ. ಅದೇನಂದ್ರೆ, ನೀನು ಇಡೀ ಜಗತ್ತನ್ನ ಗೆದ್ದಿರುವೆ, ಆದ್ರೆ ನಿಂದೊಂದು ನೀರಿರದ ಪ್ರದೇಶದಲ್ಲಿ, ನೀನು ಒಂದು ನೀರಿರದ ಪ್ರದೇಶದಲ್ಲಿ ಸಿಲ್ಕೊಂಡಿದ್ಯಾ ಅಂತ ಇಮ್ಯಾಜಿನ್ ಮಾಡ್ಕೊ. ನೀರಿಲ್ದೇ ಇರೋ ಪ್ರದೇಶ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ನಾವು ನೀರಿಲ್ದಿರೋ ಪ್ರದೇಶದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ತಕ್ಷಣ ನೀರು ಕುಡಿಯೋದಿದ್ರೆ ನಿನ್ ಪ್ರಾಣನೇ ಹೋಗ್ಬಿಡುತ್ತೆ ಅನ್ನೋ ಸಿಚುಯೇಷನ್ ಬಂದ್ಬಿಟ್ಟಿದೆ.
ಆಗ ಯಾರಾದ್ರೂ ಅರ್ಧ ಲೋಟ ನೀರು ಕೊಡಲು ಮುಂದಾಗಿ ನಿನ್ನ ಅರ್ಧ ರಾಜ್ಯ ನೀಡಲು ಕೇಳಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ಕೊಡ್ತೀಯಾ ಅಂತ ಕೇಳಿದ್ರು. ಅಂದ್ರೆ ನೀನ್ ಇವಾಗ ಸಾಯೋ ಸ್ಟೇಜ್ಗೆ ಹೋಗ್ಬಿಟ್ಟಿದ್ಯಾ, ನಿಂಗೆ ಬಾಯಾರಿಕೆ ಆಗಿದೆ, ನೀರ್ ಬೇಕೇ ಬೇಕು, ಯಾರೋ ಒಂದ್ ಲೋಟ ನೀರ್ ಕೊಡ್ತೀನಿ, ಅರ್ಧ ರಾಜ್ಯ ಕೊಡು ಅಂತ ಕೇಳಿದ್ರೆ ಕೊಡ್ತೀಯಾ ಅಂತ. ಹೌದು, ಖಂಡಿತ ಕೊಡ್ತೀನಿ ಅಂದ. ಒಂದು ವೇಳೆ ಒಂದು ಲೋಟ ನೀರು ಕೊಡಲು ನಿನ್ನ ಇಡೀ ಸಾಮ್ರಾಜ್ಯವನ್ನೇ ಕೇಳಿದ್ರೆ ಕೊಡ್ತೀಯಾ ಅಂತ. ಖಂಡಿತ ಕೊಡ್ತೀನಿ ಅಂತ ಅಂದ. ನನಗೆ ನನ್ನ ಪ್ರಾಣ ಮುಖ್ಯ, ನಾನು ಬದುಕಬೇಕು, ಹಾಗಿದ್ದ ಮೇಲೆ ಏಕೆ ಇಷ್ಟೆಲ್ಲ ಒದ್ದಾಡ್ತಾ, ನನಗೆ ನನ್ನ ಪ್ರಾಣ ಮುಖ್ಯ, ನಾನು ಬದುಕಬೇಕು ಅಂತ ಹೇಳ್ದ. ಅಂದ್ರೆ ಒಂದು ಲೋಟ ನೀರಿಗೆ ನೀನು ಗೆದ್ದಿರೋ ಎಲ್ಲವನ್ನೂ ಬಿಟ್ಕೊಟ್ಬಿಡ್ತೀಯಾ ಅಂತ ಕೇಳಿದಾಗ ಸನ್ಯಾಸಿ, ಹೌದು ನನ್ನ ಪ್ರಾಣ ಮುಖ್ಯ ಅಂತ ಅಲೆಕ್ಸಾಂಡರ್ ಹೇಳ್ತಾರೆ. ಆಗ ಸನ್ಯಾಸಿ ಕೇಳ್ತಾರೆ, ಹಾಗಿದ್ಮೇಲೆ ಯಾಕೆ ಇಷ್ಟೆಲ್ಲ ಒದ್ದಾಡ್ತಾ ಇದೆಯಾ, ನೀನು ನಿಜವಾಗ್ಲೂ ನೀನು ಹಾಗಿದ್ರೆ ನಿಜವಾಗ್ಲೂ ಒದ್ದಾಡ್ತಿರೋದು ಒಂದು ಲೋಟ ನೀರಿಗಾಗಿ ಮಾತ್ರ ಅಲ್ವಾ? ಆ ಒಂದು ಲೋಟ ನೀರಿಗಾಗಿ ನೀನು ಇಷ್ಟೊಂದು ಒದ್ದಾಡ್ತಾ ಇದೆಯಾ? ಅಷ್ಟೇ ಅಲ್ಲ, ನಿನ್ನ ಜೊತೆಗಾರರನ್ನು ಒದ್ದಾಡಿಸ್ತಾ ಇದೆಯಾ, ನೀನು ಒದ್ದಾಡೋದಲ್ಲದೆ ನಿನ್ನ ಜೊತೆಲಿರೋರ್ನು ಒದ್ದಾಡಿಸ್ತಾ ಇದೆಯಾ. ಈ ಸಂಭಾಷಣೆ ಅಂತ್ಯವಾಗುವ ಹೊತ್ತಿಗೆ ಅಲೆಕ್ಸಾಂಡರ್ಗೆ ವಿಚಿತ್ರ ತಳಮಳ ಶುರುವಾಯಿತು. ದಕ್ಷಿಣದಲ್ಲಿರುವ ಮಹಾಸಾಗರವನ್ನು ತಲುಪಿ ವಿಜಯಯಾನವನ್ನು ಪೂರ್ಣಗೊಳಿಸಬೇಕು ಅಂದ್ಕೊಂಡಿದ್ದ. ಆದರೆ ಸತತ 10 ವರ್ಷಗಳಿಂದ ಯುದ್ಧ ಮಾಡುತ್ತಲಿದ್ದ ಅವನ ಸೈನಿಕರಲ್ಲಿ ಶಕ್ತಿ ಇರಲಿಲ್ಲ. ಅವನು ಯೋಚನೆ ಸ್ಟಾರ್ಟ್ ಆಯಿತು. ಅನೇಕರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಅದೇ ಹೊತ್ತಿಗೆ ಪೋರಸ ಅನ್ನೋ ವ್ಯಕ್ತಿ ಅವನಿಗೆ ವಿಶ್ವಾಸದ್ರೋಹ ಕೂಡ ಮಾಡಿದ್ದ. ಇದರಿಂದ ಅವನ ಆತ್ಮವಿಶ್ವಾಸ ಕಡಿಮೆ ಆಯಿತು. ಇವೆಲ್ಲದರ ಜೊತೆಗೆ ಸನ್ಯಾಸಿಯ ಮಾತುಗಳು ನೆನಪಾಯಿತು. ಅದಕ್ಕಾಗಿ ಅಲೆಕ್ಸಾಂಡರ್ ಯುದ್ಧ ನಿಲ್ಲಿಸಿ ಗ್ರೀಸ್ಗೆ ವಾಪಸ್ ಹೋದ. ಆ ನಂತರ ಅಲೆಕ್ಸಾಂಡರ್ ಕಾಯಿಲೆಯಿಂದ ಬಳಲಿ ಹಾಸಿಗೆ ಹಿಡಿದ. ಅವನಿಗೆ ತನ್ನ ತಾಯಿಯನ್ನ ನೋಡಬೇಕು ಅಂತ ಅನ್ನಿಸ್ತು. ಆದರೆ ಅವನಿಗೆ ಸಾವು ಸಮೀಪಿಸುತ್ತಿದೆ ಎಂದು ತಿಳಿಯುತ್ತಿತ್ತು. ಯಾರೂ ಕಾಪಾಡಕ್ ಸಾಧ್ಯ ಇಲ್ಲ ಎನ್ನುವುದು ಅವನಿಗೆ ಗೊತ್ತಿತ್ತು. ಸೊ ಅಂತಹ ಒಂದು ಕಾಯಿಲೆ ಬಂದಿತ್ತು. ಆ ಅರಿವಾದಾಗ ಸಾಯುವ ಮುನ್ನ 3 ಬೇಡಿಕೆಗಳನ್ನ ಸೈನ್ಯಕ್ಕೆ ತಿಳಿಸ್ದ. ಅದೇನು ಅಂತ ನಮಗೆಲ್ಲ ಗೊತ್ತಿದೆ. ಮೊದಲನೇದು, ನನಗೆ ಚಿಕಿತ್ಸೆ ನೀಡಿದ ವೈದ್ಯರೇ ನನ್ನ ಹೆಣವನ್ನ ಸ್ಮಶಾನಕ್ಕೆ ಹೊತ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವನಿಗೆ ಚಿಕಿತ್ಸೆ ನೀಡಿರೋ ಎಲ್ಲಾ ವೈದ್ಯರು ಕೂಡ ತುಂಬಾ ದೊಡ್ಡ ವೈದ್ಯರುಗಳು. ಓಕೆ, ತಗೊಂಡೋಗ್ಬೇಕು. ಎರಡನೇದು, ಯುದ್ಧದಲ್ಲಿ ಗೆದ್ದು ನಾನು ಏನೇನು ಸಂಪಾದಿಸಿದ್ದೀನಿ ಅದೆಲ್ಲವೂ ಕೂಡ ನನ್ನ ಶವ ತಗೊಂಡು ಹೋಗ್ಬೇಕಾದ್ರೆ ನೀವು ಅದನ್ನೆಲ್ಲ ಎಸ್ಕೊಂಡು ಹೋಗ್ಬೇಕು ರೋಡ್ಗೆ ಅಂತ ಎರಡನೇದು. ಮೂರನೇದು, ಏನೇನೆಲ್ಲ ಸಂಪಾದಿಸಿದ್ದೀನಿ ಎಲ್ಲ. ಮೂರನೇದು, ನನ್ನ 2 ಕೈಗಳನ್ನು ಆಗಸದ ಕಡೆಗೆ ತೋರಿಸಿ ಸಮಾಧಿ ಮಾಡಬೇಕು. ನಂದು ಸಮಾಧಿ ಬೇರೆ ತರ ಮಾಡ್ತಾರೆ ಅಲ್ಲ, ಬಟ್ ಆಕಾಶದ ಕಡೆ ತೋರಿಸ್ಕೊಂಡು ನನಗೆ ಸಮಾಧಿ ಮಾಡಬೇಕು. ಇದೇನಿದು ವಿಚಿತ್ರ ಬೇಡಿಕೆ ಅಂತ ಸೇನೆಯ ಮುಖ್ಯಸ್ಥ ಕೇಳಿದಾಗ ಅವ್ರು ಹೇಳ್ತಾರೆ, ಜಗತ್ತಿನ ಶ್ರೇಷ್ಠ ವೈದ್ಯರು ಕೂಡ ನನಗೆ ಚಿಕಿತ್ಸೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ, ನನ್ನ ಸಾವನ್ನ ಉಳಿಸ್ಕೊಳ್ಳಕ್ಕೆ, ನನ್ನನ್ನು ಬದುಕಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ ಅವ್ರ ಕೈಲೂ ಕೂಡ ನನ್ನ ಸಾವನ್ನ ತಪ್ಸಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ ಯಾರಿಂದನೂ ಸಾವನ್ನ ತಪ್ಸಕ್ಕಾಗಲ್ಲ. ಇಡೀ ಜಗತ್ತನ್ನ ಗೆದ್ದವನಾದ್ರೂ ಈ ಜಗತ್ತನ್ನ ಬಿಟ್ಟು ಹೋಗ್ಲೇಬೇಕು ಅನ್ನೋ ಸತ್ಯ ಜನಕ್ಕೆ ಅರ್ಥ ಆಗ್ಬೇಕು. ಎರಡನೇದು, ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗಲ್ಲ ಅನ್ನೋ ಸತ್ಯ ಜನಕ್ಕೆ ಅರ್ಥ ಆಗ್ಬೇಕು. ಮೂರನೇದು, ಇಡೀ ಜಗತ್ತನ್ನ ನಾನು ಗೆದ್ರೂ ಕೂಡ ಏನೂ ಪಡೆದೆ ಬರಿಗೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅರ್ಥ ಆಗ್ಬೇಕು. ಸೊ ಇಷ್ಟೆಲ್ಲ ಹೇಳ್ತಿದ್ದಂಗೆ ಅಲೆಕ್ಸಾಂಡರು ಕಣ್ಮುಚ್ಚುತ್ತಾನೆ. ಇಲ್ಲಿ 2 ವಿಷಯಗಳನ್ನು ನೆನಪಲ್ಲಿಟ್ಕೋಬೇಕು. ಆ ಸನ್ಯಾಸಿ ಹೇಳಿದಂತೆ ಒಂದು ಲೋಟ ನೀರಿಗಾಗಿ ಈ ಜೀವನ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಒಂದು ಲೋಟ ನೀರಿಗಾಗಿ ಈ ಜೀವನ. ಈ ನೀರು ಯಾವುದು? ನಮ್ಮ ಜೀವ ಉಳಿಸುವಂಥದ್ದು. ಅದೊಂದು ನಮ್ಮ ಜೊತೆಗೆ ಇದ್ರೆ ಆ ಬಳಿಕ ನಾವು ಏನು ಮಾಡಿದ್ರೂ ತೊಂದರೆ ಇಲ್ಲ. ಅದನ್ನೇ ಮರೆತು ಯಾವ ಕೆಲಸ ಮಾಡಿದ್ರೂ ಅದಕ್ಕೆ ಬೆಲೆ ಇಲ್ಲ. ಆ ನೀರು, ಆ ಒಂದು ಲೋಟ ನೀರು, ಅದೇ ನೆಮ್ಮದಿ. ಇದೊಂದು ಅಲೆಕ್ಸಾಂಡರ್ನ ಮಾತುಗಳು. ಸಾಯುವ ಸಂದರ್ಭದಲ್ಲಿ ನೀಡಿದ ಸಂದೇಶಗಳನ್ನು ಆತ ಪಾಲಿಸಿದ್ದರೆ ಬಹುಶಃ ನೆಮ್ಮದಿಯಿಂದ ಕಣ್ಮುಚ್ಚುತ್ತಾ ಇದ್ದ. ಕೊನೆಯಲ್ಲಿ ಅವನಿಗೇನು ಅರಿವಾಯಿತು, ಅದನ್ನ ಮುಂಚೆಯಿಂದನೇ ಆ ಅರಿವಿನಲ್ಲಿ ಬದುಕಿದ್ದಿದ್ರೆ ನಾವು ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಲ್ಲಿ ಓದಿದೀವಲ್ಲ, ಸಾವು ಸೆಲೆಬ್ರೇಷನ್ ಆಗಿರ್ತಾ ಇತ್ತು. ಅವನೇನಾದ್ರೂ ಆ ಥರ ಮಾಡಿದ್ದಿದ್ರೆ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಆ ಒಂದು ಲೋಟ ನೀರಿಗೋಸ್ಕರ ಅವನು ಇಡೀ ಸಾಮ್ರಾಜ್ಯನ ಕೊಡ್ತೀನಿ ಅಂದ. ಅಂದ್ರೆ ಆ ಒಂದು ಲೋಟ ನೀರು ಇಂಪಾರ್ಟೆಂಟ್ ಆ ಕ್ಷಣ. ಅಂದ್ರೆ ಆ ಒಂದು ಲೋಟ ನೀರೇ ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು. ಅಂದ್ರೆ ಇವ್ರು ಹೇಳ್ತಾ ಇರೋದೇನು, ಭಾರತದ ನಮ್ಮ ಸನ್ಯಾಸಿ ಏನು ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ರು ಅಂದ್ರೆ, ನೀನು ಎಲ್ಲವನ್ನೂ ಗೆಲ್ಲಬೇಕು ಅಂತ ಹೇಳಿ ಏನು ಓಡ್ತಾ ಇದೆಯಾ, ಎಲ್ಲ ಗೆಲ್ಲೋ ಸ್ಪೀಡಲ್ಲಿ ನೆಮ್ಮದಿ ಕಳ್ಕೊಂಡು ಗೆಲ್ಬೇಡ. ನೆಮ್ಮದಿ ಕಳ್ಕೊಂಡು ಹೆಸರು ಮಾಡೋದು, ನೆಮ್ಮದಿ ಕಳ್ಕೊಂಡು ದುಡ್ಡು ಮಾಡೋದು, ನೆಮ್ಮದಿ ಕಳ್ಕೊಂಡು ಏನೇನೇನೋ ಸಾಧನೆ ಮಾಡೋದು ಮಾಡಿಬಿಟ್ಟು ನೆಮ್ಮದಿನೇ ಇಲ್ಲದೆ ಕೊನೆಗೆ ಆ ಸಾಧನೆಯ ನೆಮ್ಮದಿನೂ ಅನುಭವಿಸೋಕ್ಕಾಗದೆ ಎಷ್ಟೋ ಜನ ಇವತ್ತು
ಸೋ ಕಾಲ್ಡ್ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ. ನನ್ನ ಪ್ರಕಾರ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂದರೆ ನನ್ನ ಬ್ಲೂ ಪ್ರಿಂಟಲ್ಲಿ ದುಡ್ಡಿರೋರು ಮಾತ್ರ, ಹೆಸರು ಮಾಡಿರೋರು ಮಾತ್ರ ಅಂತ ಇಲ್ಲವೇ ಇಲ್ಲ. ಸಕ್ಸಸ್ಫುಲ್ ವ್ಯಕ್ತಿ ಅಂದರೆ ನೆಮ್ಮದಿಯ ಜೊತೆ ಎಲ್ಲವನ್ನೂ ಸಾಧಿಸಿರೋರು. ಓಕೆ, ಅಂದರೆ ಎಲ್ಲವನ್ನೂ ಸಾಧಿಸೋದು ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಅಂತನೂ ಅಲ್ಲ. ನನಗೆ ನನ್ನ ಹುಟ್ಟಲ್ಲಿ ನನ್ನ ಕೈಲಿ ಏನು ಭಗವಂತ ಮಾಡೋಕ್ಕೆ ಮಾಡಿಸ್ದ ಅದನ್ನು ಪ್ರಾಮಾಣಿಕವಾಗಿ ಮಾಡಿರಬೇಕು. ಹೆಸರು ಮಾಡಬೇಕು ಅನ್ನೋದಕ್ಕಿಂತ ಕೆಲಸ ಮಾಡಬೇಕು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಅದರಲ್ಲೂ ನೆಮ್ಮದಿಯಿಂದ ನೀವು ಹಣ ಮಾಡಿ, ನೆಮ್ಮದಿಯಿಂದ ನೀವು ಆರೋಗ್ಯ ಸಂಪಾದಿಸಿ, ನೆಮ್ಮದಿಯಿಂದ ನೀವು ಸಂಬಂಧಗಳನ್ನ ಮಾಡಿ, ನೆಮ್ಮದಿಯಿಂದ ನೀವು ಹೆಸರು ಮಾಡಿ, ನೇಮ್ ಫೇಮ್ ಎಲ್ಲ ನೆಮ್ಮದಿಯಿಂದ ಮಾಡಿ ಅನ್ನೋದು ಇದರ ಒಂದು ಕತೆ. ಸೊ ಇದು ಆ ತಾತ ಹೇಳಬೇಕಾದ್ರೆ ಆ ಮಗುಗೆ ನಡೀತಾ ಇದ್ದಿದ್ದು, ಅವನಿಗೂ ಕೂಡ ಆ ಹೋರಾಟ ಸ್ಟಾರ್ಟ್ ಆಗಿತ್ತು. ಸೊ ಇದು ಒಂದೇ ಕತೆ ಅಲ್ಲ, ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ. ಇದು ಅಲೆಕ್ಸಾಂಡರ್ನ ಕತೆ. ನಾಳೆ ಇನ್ನೊಬ್ಬರು ಕತೆನ ಓದ್ತಾ ಇದ್ದೀವಿ. ಈ ಎಲ್ಲ ಕತೆಗಳು ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿ ಫಸ್ಟ್. ಅದು ಯಾವ ಸಾಂಗ್ ಬಂದಿದೆ ಅಲ್ಲ ಇವಾಗ, ಅದಾವುದು ಸಾಂಗ್ ನನ್ನ ಮಗ ಯಾವಾಗಲೂ ಹಾಡ್ತಿರ್ತಾನೆ, ಏನೋ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಾನೆ. ಅವನು ಯಾವಾಗಲೂ ಅದೊಂದು ಲೈನ್ ಹೇಳ್ತಿರ್ತಾನೆ, ಏನೋ ದನಕ್ಕೆ ಟಕ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಾನೆ. ಸೊ ಅದು ಯಾವ ಮೂವಿದೋ ನಂಗೆ ಗೊತ್ತಿಲ್ಲ, ಬಟ್ ಆ ಸಾಂಗ್ ಹೇಳ್ತಿರ್ತಾನೆ. ನಾನು ಇದು ಯಾವುದೋ ಸಾಂಗ್ ನೀನು ಕಲ್ತ್ಕೊಂಡಿದ್ಯಾ, ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಅಂತ. ಸೊ ನಾನು ಯಾವಾಗಾದ್ರೂ ನೆಮ್ಮದಿ ಅನ್ನೋ ಟಾಪಿಕ್ ಮಾತಾಡಿದಾಗ ಅವನು ಈ ಲೈನ್ಸ್ ಹೇಳ್ತಾ ಇರ್ತಾನೆ. ಸೊ ನೆಮ್ಮದಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ನಮಗೆ ಅರ್ಥ ಆಗಿಬಿಟ್ರೆ, ನಾವು ತಗೊಳ್ಳೋ ನಿರ್ಧಾರಗಳು, ನಾವು ತಗೊಳ್ಳುವಂತಹ ಕೆಲವು ಕೆಲಸಗಳು, ನಮ್ಮ ಯೋಚನೆಗಳು ಕೂಡ ನಮ್ಮ ಕಂಟ್ರೋಲಲ್ಲಿರುತ್ತೆ. ಅದಕ್ಕೆ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ. ಸೊ ಇವತ್ತೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ನಾಳೆ ಇನ್ನೊಬ್ಬರ ಸ್ಟೋರಿ ನಮ್ಮ ಜೀವನಕ್ಕೆ ಇನ್ನೇನು ಅರ್ಥ ಮಾಡಿಸುತ್ತೆ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.